ಮೆಟ್ಟಿಡ್ಕೊಂಡು ಮೆಟ್ಟಿಡಿಯೋಕ್ಕಾಗದೆ ತೂರಾಡ್ಕೊಂಡು ಯಾಪಿ ನ್ಯೂರ್ ಅಂತ ಕೂಗ ಹಾಕಿದ್ರೆ ಅದು ಹೊಸ ವರ್ಷ ಆಗ್ಬಿಡುತ್ತಾ? ಹಳೆ ಕ್ಯಾಲೆಂಡರ್ ತೆಗೆದುಬಿಟ್ಟು ಹೊಸ ಕ್ಯಾಲೆಂಡರ್ ನೇತಾಗೋದಕ್ಕೆ ಇಷ್ಟೆಲ್ಲ ಹಾರಾಡಿ ತೂರಾಡ್ಬೇಕಾ? ಇದೇನಾ ಸಂಸ್ಕೃತಿ, ಇದೇನಾ ಸಭ್ಯತೆ ಅಂತ ಕೆಲವರು ಜನವರಿ 1ನೇ ತಾರೀಕು ಬೆಳಗ್ಗೆನೆ ಭಾಷಣ ಮಾಡೋದು ಶುರು ಮಾಡ್ತಾರೆ. ಆದ್ರೆ ಏನ್ ಮಾಡೋದು ಹೇಳಿ? ಜನಕ್ಕೆ ಮೊದಲಿನ ತರ ಅನ್ನಕ್ಕೆ ಕೊರತೆ ಇಲ್ಲ, ಆನಂದಕ್ಕೆ ಕೊರತೆ ಇದೆ, ಬಟ್ಟೆ ಕೊರತೆ ಇಲ್ಲ, ಬಾಂಧವ್ಯ ಕೊರತೆ ಇದೆ. ಇವಾಗ ಜನ ಏನನ್ನಾದ್ರೂ ಸರಿ ಸೆಲೆಬ್ರೇಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅದಕ್ಕೆ ಈ ಡಿಸೆಂಬರ್ 31 ಅನ್ನೋದು ಒಂದು ನೆಪ. ನಮ್ಮ ಮೀಡಿಯಾದವ್ರನ್ನ ಕಮ್ಮಿ ಹೈಪ್ ಮಾಡ್ತಾರೆ ಈ ಡಿಸೆಂಬರ್ 31ಅನ್ನ. ಡಿಸೆಂಬರ್ 31ಕ್ಕೆ ಹೊಸ ವರ್ಷನ ವೆಲ್ಕಮ್ ಮಾಡೋದಕ್ಕೆ ನಗರ ಸಕಲ ರೀತಿಯಲ್ಲೂ ಸಜ್ಜಾಗ್ಬಿಟ್ಟಿದೆ. ಯುವಕರ ಸಂಭ್ರಮ ಮುಗಿಲು ಮುಟ್ಬಿಟ್ಟಿದೆ. ಕಲರ್ಫುಲ್ ಕಪಲ್ಗಳ ಕಲರವ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ್ತಿಲ್ಲ. ಪಬ್ಗಳೆಲ್ಲ ಹೌಸ್ಫುಲ್, ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಬುಕ್ಕಿಂಗ್ ಜೋರೋ ಜೋರು. ಪ್ರೈವೇಟ್ ಪಾರ್ಟಿಗಳಲ್ಲಿ ಏನೆಲ್ಲ ವ್ಯವಸ್ಥೆ ಆಗಿದೆ ಗೊತ್ತಾ ಅಂತ ತಿದಿ ಓದ್ತವೆ. ಪಬ್ಗೆ ಹೋಗಿ ಹೊರಗೆ ಬರೋರು ಕುಡಿದೇ ಬರ್ತಾರ, ಮತ್ತೆ ಅವ್ರ ಮುಖಕ್ಕೆ ಕ್ಯಾಮ್ರಾ ಹಿಡಿದು ನೋಡ್ರಿ ಇವ್ರ ಅವಸ್ಥೆನಾ ಅಂತ ತೋರಿಸ್ತಾರೆ. ಅದರಲ್ಲೂ ನಮ್ಮ ಹೋಮ್ ಮಿನಿಸ್ಟರ್ ಬೇರೆ ಕುಡಿದವ್ರನ್ನ ನಾವೇ ಸೇಫ್ ಆಗಿ ಮನೆಗೆ ಸೇರಿಸ್ತೀವಿ ಅಂದ್ರೆ ನಮ್ಮ ಮಹಿಳೆಗಳು ಸುಮ್ಮನಿರ್ತಾವ ಹೇಳಿ? ಕಮ್ಮಿ ಕುಡಿಯೋಣ ಅಂತಾನೆ ಹೋಗಿರ್ತವೆ. ಕುಡಿಯೋಕ್ ಶುರು ಮಾಡಿದ್ಮೇಲೆ ಲೆಕ್ಕ ತಪ್ತವೆ. ಕಡೆಗೆ ಎಷ್ಟು ಕುಡಿದ್ವಿ ಅನ್ನೋದನ್ನೇ ಮರೆತು ಬಿಡ್ತವೆ. ಪಾರ್ಟಿ ಮುಗಿಯೋ ಅಷ್ಟರಲ್ಲಿ ಪ್ರಜ್ಞೆನೆ ಕಳ್ಕೊಂಡ್ಬಿಟ್ಟಿರ್ತವೆ. ಅನ್ಲಿಮಿಟೆಡ್ ಫುಡ್ ಡ್ರಿಂಕ್ಸು ಕಂಟ್ರೋಲ್ ಎಲ್ಲಿ ಸಿಗುತ್ತೆ ಹೇಳಿ? ಅದರಲ್ಲೂ ಈಗ ಜನ್ಸಿಗಳದ್ದೇ ಟ್ರೆಂಡು. ಮಾಡಬೇಡಿ ಅದನ್ನೇ ಮಾಡ್ತವೆ, ಹೋಗ್ಬೇಡಿ ಅಂತ ಕಡೆನೆ ಹೋಗ್ತವೆ. ಅಡ್ಡಿ ಪಡಿಸೋದು ಬೆಂಕಿ ಹಚ್ತವೆ. ಈ ಜನರೇಷನ್ಗೆ ಅರಿವು ಕಮ್ಮಿ, ಆತರ ಜಾಸ್ತಿ. ಗೊತ್ತಲ್ಲ, ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರು ಅಂತ ಇಡೀ ದೇಶಕ್ಕೆ ಬೆಂಕಿ ಹಚ್ಚಿದ್ರು. ಆದ್ರೂ ಇಷ್ಟೆಲ್ಲಾ ಕುಡಿಬಾರ್ದು ಬಿಡ್ರಿ. ಕುಡಿದ್ರು ಮನೆಗೆ ಹೋಗಿ ಮಲ್ಗಂಗಿರ್ಬೇಕು, ರೋಡಲ್ಲೇ ಮಲ್ಗೋ ತರ ಆಗ್ಬಾರ್ದು. ರಾತ್ರಿ ಎಲ್ಲ ನಮ್ಮ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೊಟ್ಟೆ ತುಂಬಾ ಎಣ್ಣೆ ಕುಡಿದವ್ರನ್ನ ಮನೆಗೆ ಸೇರಿಸೋ ಕೆಲಸ ಮಾಡಿದ್ರು. ಕೆಲವು ಕಡೆ ಸಣ್ಣ ಪುಟ್ಟ ಕಿರಿಕಿರಿ, ಕುಡ್ಸೋರು ನೀವೇ, ಕೇಸ್ ಹಾಕ್ಸೋರು ನೀವೇ ಅಂತ ವಾದ ವಿವಾದ. ಇದೆಲ್ಲದರ ಮಧ್ಯೆ 2026 ಶುರು ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಹ್ಯಾಪಿ ನ್ಯೂ ಇಯರ್.